ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಜಾಮೀನಿಗೆ ನಟ ದರ್ಶನ್ ನೀಡಿರುವ ಕಾರಣಗಳೆಲ್ಲವೂ ಕೂಡ ಸುಳ್ಳ. ಹಾಗಾದ್ರೆ ನೋಡಿ, ದರ್ಶನ್ ಅನೇಕ ರೀತಿಯ ಅಂಶಗಳನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೇಳ್ತಾ ಇದ್ದಾರೆ. ಅವರಿಗೆ ಆಗಿದೆ ಎನ್ನಲಾಗಿರುವಂತಹ ದೌರ್ಜನ್ಯ ಮತ್ತು ಹಿಂಸೆಯ ಕುರಿತಂತೆ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ನನಗಿಲ್ಲಿ ಹಿಂಸೆ ಆಗ್ತಾ ಇದೆ, ಜೈಲಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ, ಇಂತಹ ಅಂಶಗಳನ್ನು ದರ್ಶನ್ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟು ಜಾಮೀನಿಗಾಗಿ ಬೇಡಿಕೊಳ್ತಾ ಇದ್ದಾರೆ. ಹಾಗಾದರೆ ಅವೆಲ್ಲವೂ ಕೂಡ ಸುಳ್ಳ. ಸಹ ಕೈದಿಗಳಿಂದ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರು ದರ್ಶನ್. ಜೈಲಿನಲ್ಲಿ ನಿಂದನೆ ಆಗ್ತಾ ಇದೆ, ಮೂದಲಿಕೆ ಆಗ್ತಾ ಇದೆ ಅಂತ ನಟ ದರ್ಶನ್ ಹೇಳಿಕೊಂಡು ಪ್ರಚೋದನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ಆದರೆ ಜೈಲಿನಲ್ಲಿ ಸಹ ಕೈದಿಗಳಿಂದ ದರ್ಶನ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋದು ಜೈಲು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಸಹ ಕೈದಿಗಳಿಂದ ನಿಂದನೆ, ಮೂದಲಿಕೆ, ಪ್ರಚೋದನೆ ಯಾವುದೂ ಇಲ್ಲ. ಯಾಕೆಂದರೆ ದರ್ಶನ್ ಇರುವಂಥ ಸೆಲ್ ಇದೆಯಲ್ಲ, ಅದು ಪ್ರತ್ಯೇಕ ಸೆಲ್. ಆ ಸೆಲ್ನಲ್ಲಿ ಬೇರೆ ಯಾರೂ ಇಲ್ಲ. ಹೆಂಗೆ ಆಗುತ್ತೆ ಇದೆಲ್ಲವೂ ಅಂತ ಹೇಳಿ ಈ ಬಗ್ಗೆ ರಾಜ್ಯ ಗೃಹ ಇಲಾಖೆಗೆ ವರದಿಯನ್ನು ನೀಡಿದೆ ಜೈಲು ಅಧಿಕಾರಿಗಳು. ಜೊತೆಗೆ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿತ್ತು. ಎಲ್ಲ ಸಾಕ್ಷ್ಯಗಳೊಂದಿಗೆ, ವಿಡಿಯೋಗಳೊಂದಿಗೆ, ಸೆಲ್ನ ದೃಶ್ಯಗಳೊಂದಿಗೆ, CCTV ದೃಶ್ಯಗಳೊಂದಿಗೆ ಸುಪ್ರೀಂ ಕೋರ್ಟ್ ಮುಂದೆ ಇಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈ ಹಿಂದೆಯೇ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಜಾಮೀನು ರದ್ದಾಗಿತ್ತು. ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನು ರದ್ದಾಗಿತ್ತು. ಆಗ ಇರುವಂಥ ಕಾರಣಗಳೇ ಬೇರೆ ಇತ್ತು. ನಾನೊಬ್ಬ ನಟ ಇದ್ದೇನೆ, ಅನೇಕ ನಿರ್ಮಾಪಕರು ನನ್ನ ಮೇಲೆ ಹೂಡಿಕೆ ಮಾಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿ ನಷ್ಟದಲ್ಲಿದೆ, ಇಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ. ಈಗ ದರ್ಶನ್ ಹೊಸ ವರಸೆ. ಈಗ ಜೈಲಾಧಿಕಾರಿಗಳು ಕೊಡುವಂಥ ಸಾಕ್ಷ್ಯಗಳಿಂದ ಹೇಗೆಲ್ಲ ಹಿನ್ನಡೆ ಅನುಭವಿಸಬಹುದು ಅಂತ. ದಶರಥ್, ಈಗಾಗಲೇ ದರ್ಶನ್ ಯಾವ ಕಾರಣಕ್ಕಾಗಿ ಜಾಮೀನನ್ನ ಕೊಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅರ್ಜಿಯನ್ನ ವಿಚಾರಣೆ ಮಾಡಿರುವಂತ ಸುಪ್ರೀಂ ಕೋರ್ಟ್ ಇದೀಗ ಒಂದಿಷ್ಟು ಮಾಹಿತಿಯನ್ನ ಕೋರಿರುವಂತದ್ದು. ಅಂದ್ರೆ ಕೋರ್ಟ್ ನಲ್ಲಿ ಟ್ರಯಲ್ ಬಹಳಷ್ಟು ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ದರ್ಶನ್ ತನ್ನ ಜಾಮೀನು ಅರ್ಜಿಯನ್ನ ಕೋರಿ ಏನಾಗ್ತಾರೆ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅದ್ರ ಜೊತೆಗೆ ಜೈಲಿನಲ್ಲಿ ತನಗಾಗ್ತಾ ಇರುವಂತ ಕೆಲವು ಹಿಂಸೆಗಳು ನನಗೆ ಪ್ರಚೋದನಕಾರಿ ಆಗ್ತಾ ಇರುವಂತದ್ದು, ಸಹ ಕೈದಿಗಳಿಂದ ಕಿರುಕುಳ ಆಗ್ತಾ ಇದೆ, ನನಗಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಒಂದಿಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಿ ಜಾಮೀನನ್ನು ಕೊಡಿದ್ರು. ಇದಕ್ಕೆ ಸಂಬಂಧಪಟ್ಟಾಗೆ ಇದೀಗ ಸುಪ್ರೀಂ ಕೋರ್ಟ್ ಮುಖಾಂತರ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರಕ್ಕೆ ಕೇಳಿರುವಂತದ್ದು. ಗೃಹ ಇಲಾಖೆ ಈಗ ಆ ಒಂದು ಮಾಹಿತಿಯನ್ನ ಅಲ್ಲಿಗೆ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಕೋರ್ಟ್ಗೆ. ಅದಕ್ಕೆ ಒಂದು ಕಡೆ ಪ್ರಿಸನ್ ಅಧಿಕಾರಿಗಳು, ಮತ್ತೊಂದು ಕಡೆ ಇಲ್ಲಿನ ಕೋರ್ಟ್ ನಲ್ಲಿ ಏನು ಅರ್ಜಿ ವಿಚಾರಣೆ ನಡೀತಾ ಇದೆ ಸೆಷನ್ ಕೋರ್ಟ್ ನಲ್ಲಿ, ಆ ಒಂದು ಅರ್ಜಿಯ ಎಲ್ಲಿವರೆಗೆ ಬಂದಿದೆ, ಕೇಸ್ ಸ್ಟೇಟಸ್, ಟ್ರಯಲ್ ಅನ್ನೋದು ಕೂಡ ಒಂದು ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಜೈಲು ಅಧಿಕಾರಿಗಳು ಈಗಾಗಲೇ ದರ್ಶನ್ಗೆ ಎಲ್ಲಾ ರೀತಿಯ ಜೈಲು ಮ್ಯಾನ್ಯುವಲ್ ನಲ್ಲಿ ಜೈಲಿನ ಕಾನೂನು ಏನಿದ್ರೆ ಅದರ ಅಡಿಯಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅದೆಲ್ಲನೂ ಕೂಡ ನಾವು ಕೊಟ್ಟಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ಪ್ರಚೋದನಕಾರಿ ಅದಾಗ್ಲಿಲ್ಲ, ಸಹ ಕೈದಿಗಳಿಂದ ಇವರಿಗೆ ಕಿರುಕುಳವಾಗಿ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಸಪರೇಟ್ ಸೆಲ್ ನಲ್ಲಿ ಇಡ್ಲಾಗಿದೆ. ಅದರ ಜೊತೆಗೆ ಅವ್ರಿಗೆ ಬೇಕಾದ ಊಟ, ತಿಂಡಿ, ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಡಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳನ್ನು ಕೂಡ ನಾವು ಕೊಟ್ಟಿದ್ವಿ ಅಂತ ಹೇಳಿ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ದರ್ಶನ್ ಸೆಲ್ ಕಾಣುವ ರೀತಿಯಲ್ಲಿ ಏನ್ CC ಕ್ಯಾಮ್ರಾಗಳು ಎಲ್ಲಾ ಕಡೆ ಹಾಕಿರ್ತಾರೆ, ಆ CC ಕ್ಯಾಮ್ರಾಗಳ ಫುಟೇಜ್ಗಳನ್ನು ಕೂಡ ಉಲ್ಲೇಖ ಮಾಡಿ ಕೊಡುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ಒಬ್ಬ ವಿಚಾರಣಾ ಕೈದಿಗೆ ಸಿಗುವ ಕಾನೂನು ಅಡಿಯಲ್ಲಿ ಏನೆಲ್ಲ ಕೊಡಬೇಕು ಆ ಎಲ್ಲಾ ಒಂದು ಅವನಿಗಿರುವಂತಹ ಅರ್ಹತೆಯನ್ನ ಆಧಾರವಾಗಿ ಇಟ್ಕೊಂಡು ನಾವೆಲ್ಲಾ ರೀತಿಯ ಸೌಲಭ್ಯಗಳನ್ನ ಆತನಿಗೆ ಕೊಡ್ಲಾಗಿದೆ ಅನ್ನೋದನ್ನ ಇವರು ಮಾಹಿತಿಯನ್ನು ಉಲ್ಲೇಖವನ್ನು ಮಾಡಿ ಇದೀಗ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಗೃಹ ಇಲಾಖೆಗೆ ಮಾಹಿತಿಯನ್ನ ಕೊಡ್ತಾರೆ. ಗೃಹ ಇಲಾಖೆ ಆ ಮಾಹಿತಿಗಳನ್ನ ಇನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುತ್ತೆ. ಈ ಮುಖಾಂತರ ಇವರೇನಾದ್ರೂ ಸುಳ್ಳು ಮನವಿಯನ್ನ ಅದಕ್ಕೆ ಕೌಂಟರ್ ಜೈಲು ಅಧಿಕಾರಿಗಳು ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅದ್ರ ಮೇಲೆ ಆ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ನಡೆಸಿದ ಬಳಿಕ ಅರ್ಜಿ ವಿಚಾರಣೆಯನ್ನ ಮತ್ತೆ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಅದಾದ ನಂತರ ಇವರಿಗೆ ಜಾಮೀನನ್ನ ಕೊಡ್ಬೇಕಾ ಕೊಡಬಾರ್ದಾ ಅಂತ ಹೇಳಿ ನಿರ್ಧಾರ ಮಾಡುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್.